ಮೇ 16 ಶನಿವಾರ, ಶನಿ ಜಯಂತಿ, ಭಾವುಕ ಅಮಾವಾಸ್ಯೆ. ಶನಿ ಅಮಾವಾಸ್ಯೆ ಬಂದಿದೆ. ಮಂಚದ ಕೆಳಗೆ ಈ ವಸ್ತು ಇಟ್ಟು ಈ 3 ಮಾತುಗಳನ್ನು ಹೇಳಿದರೆ ಮನೆಗೆ ಹಣ ಪ್ರವಾಹದಂತೆ ಹರಿದು ಬರುತ್ತದೆ. ಶನೀಶ್ವರ ಒಲೆಯಲು ಯಾವ ಶಕ್ತಿಶಾಲಿ ಪರಿಹಾರ ದಾನಗಳನ್ನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಿದರೆ ಶನಿಯು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಈ ವಿಡಿಯೋ ಮೂಲಕ ತಿಳಿಯೋಣ. ಶನಿ ಅಮಾವಾಸ್ಯೆ ತಿಥಿಯು ಮೇ 16 ಬೆಳಗ್ಗೆ 5:11 ಆರಂಭವಾಗಿ ಮೇ 17 ಬೆಳಗಿನ ಜಾವ 1:31 ಮುಕ್ತಾಯವಾಗುತ್ತದೆ. ಭರಣಿ ನಕ್ಷತ್ರದೊಂದಿಗೆ ಬಂದಿರುವ ಈ ಅಮಾವಾಸ್ಯೆ ತುಂಬಾ ಅಪರೂಪವಾದದ್ದು. ಶನಿ ಅಮಾವಾಸ್ಯೆ, ಶನಿ ಜಯಂತಿ ಶನಿವಾರದ ದಿನ ಕೂಡಿ ಬಂದಿರುವುದು ತುಂಬಾ ವಿಶೇಷ. 13 ವರ್ಷಗಳ ನಂತರ ಈ ದಿನ ಬಂದಿರುವುದರಿಂದ ಯಾವ ಸಣ್ಣ ಪರಿಹಾರವನ್ನು ಮಾಡಿದರೂ 10 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ. ಶನಿ ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಾಕಬಾರದು, ಕೂದಲು ಹಾಗೂ ಉಗುರನ್ನು ಕತ್ತರಿಸಬಾರದು, ಬಟ್ಟೆಗಳನ್ನು ಅರಿಯಬಾರದು, ದೂರ ಪ್ರಯಾಣ ತಪ್ಪಿಸಬೇಕು, ಪತಿ ಪತ್ನಿ ಸೇರಬಾರದು, ಧೂಮಪಾನ ಮದ್ಯಪಾನ ಮಾಡಲೇಬಾರದು, ವಯೋವೃದ್ಧರಿಗೆ ಅಂಗವಿಕಲರಿಗೆ ನಿಂದನೆ ಹಾಗೂ ನೋವನ್ನು ಮಾಡಬಾರದು. ಮೇ 16 ಶನಿ ಜಯಂತಿಯ ದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವರನ್ನು ನೋಡಿ ಸೂರ್ಯಾಷ್ಟಕವನ್ನು 7 ಬಾರಿ ಕೇಳಬೇಕು. ಇದರಿಂದ ಸಮಸ್ತ ಆಯಸ್ಸು, ಆರೋಗ್ಯ, ಮಾನಸಿಕ ಕಿರಿಕಿರಿ ಸಮಸ್ಯೆಗಳು ದೂರವಾಗುತ್ತದೆ. ಶನಿ ಭಗವಂತನು ಕೂಡ ಸೂರ್ಯನ ಆರಾಧನೆಯಿಂದ ಪ್ರಸನ್ನಗೊಂಡು ಹರಸುತ್ತಾನೆ. ನಮ್ಮ ಕಷ್ಟಗಳಿಗೆ ದೇವರಿಗಿಂತ ಮೊದಲು ಪಿತೃಗಳು ಸ್ಪಂದಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಶನಿ ಅಮಾವಾಸ್ಯೆ ದಿನ ಮರೆಯದೆ ಪಿತೃಕಾರ್ಯ, ಪಿತೃಶಾಂತಿಗಳನ್ನು ಮರೆಯದೆ ಮಾಡಿ. ಇದರಿಂದ ವಂಶದ ಏಳಿಗೆ ಆಗುತ್ತದೆ. ಹಣಕಾಸಿನ ಆದಾಯ ಹೆಚ್ಚಾಗಿ ಸಂತಾನ ದೋಷಗಳು ಕೂಡ ಕಳೆಯುತ್ತದೆ. 13 ವರ್ಷಗಳ ನಂತರ ಮಹಾಯೋಗಗಳೊಂದಿಗೆ ಕೂಡಿ ಬಂದಿರುವ ಶನಿ ಅಮಾವಾಸ್ಯೆ ಇದಾಗಿದ್ದು ಶನೀಶ್ವರನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಶನೈಶ್ಚರಿ ಅಮಾವಾಸ್ಯೆ ಎಂದು ಈ ದಿನವನ್ನು ಕರೆಯಲಾಗುತ್ತದೆ. ಎಲ್ಲ 12 ರಾಶಿಯವರು ಈ ದಿನ ಶನೀಶ್ವರನಿಗೆ ಸಂಬಂಧಿಸಿದ ಎಲ್ಲಾ ಪರಿಹಾರಗಳನ್ನು ಮಾಡಿದರೆ ವರ್ಷ ಪೂರ್ತಿ ಶನಿದೇವರ ಅನುಗ್ರಹ ಸಿಗುತ್ತದೆ. ನಿಮ್ಮ ಕೈಯಿಂದಲೇ ಎಳ್ಳು ಬತ್ತಿಗಳನ್ನು ತಯಾರಿಸಿ ನವಗ್ರಹಗಳ ಮುಂದೆ ಎಳ್ಳೆಣ್ಣೆ ಹಾಕುತ್ತಾ ಹಚ್ಚಿದರೆ 7.5 ಶನಿ ದೋಷದ ಜೊತೆಗೆ ವಿವಿಧ ನವಗ್ರಹ ದೋಷಗಳು ಕೂಡ ಕಡಿಮೆಯಾಗುತ್ತದೆ. ತಿಳಿದೋ ಮಾಡಿದ ಪಾಪ ಕರ್ಮಗಳು, ತಪ್ಪುಗಳಿಂದ ಬಂದ ದೋಷಗಳು ಕೂಡ ಕಳೆದು ಹೋಗುತ್ತದೆ. ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ನಿಮ್ಮ ಕೈ ಮುಷ್ಟಿಯಷ್ಟು ಕಪ್ಪು ಎಳ್ಳು ಕಲ್ಲುಪ್ಪನ್ನು ಶನಿಯ ಮುಂದೆ ಇಟ್ಟು ಪ್ರದಕ್ಷಿಣೆ ಮಾಡಿ. ಇದರಿಂದ ಶನಿ ಅಮಾವಾಸ್ಯೆಯ ಪರಿಪೂರ್ಣ ಅನುಗ್ರಹ ಸಿಗುತ್ತದೆ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳು ಅಥವಾ ಎಳ್ಳೆಣ್ಣೆ ಹಾಕಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಬೇಕು. ಸ್ವಯಂ ಪಾಕ ಅಂದರೆ ಒಂದು ದಿನದ ಊಟಕ್ಕೆ ಬೇಕಾದ ಅಡುಗೆ ಸಾಮಗ್ರಿಗಳನ್ನು, ತರಕಾರಿಗಳನ್ನು ದಕ್ಷಿಣೆ ಸಮೇತ ದಾನವಾಗಿ ನೀಡಬೇಕು. ಭಾವುಕ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ, ಜ್ಯೇಷ್ಠ ಅಮಾವಾಸ್ಯೆ ಎಂಬ ನಾನಾ ಹೆಸರುಗಳಿಂದ ಈ ಅಮಾವಾಸ್ಯೆಯನ್ನು ಕರೆಯಲಾಗುತ್ತದೆ. ಅತ್ಯಂತ ಶಕ್ತಿಯುತ ಹಾಗೂ ಶನಿ ಪ್ರಭಾವವನ್ನು ಹೊಂದಿರುವ ದಿನವಾಗಿದೆ ಈ ದಿನ. ಮನೆಯಲ್ಲಿ ಒಂದು ಸರಳ ಉಪಾಯ ಮಾಡಿದರೆ ಸಾಲಗಳು ತೀರುತ್ತವೆ. ಮುಂದಿನ ವಿಡಿಯೋಗಾಗಿ ವೀಕ್ಷಣೆ ಮಾಡಿ. ಧನ್ಯವಾದಗಳು.